ಪ್ರಪೋಸ್ ಮಾಡಲಿಕ್ಕೆ ಹೂವೇ ಆಗಬೇಕಾ? ಹೀಗೂ ಪ್ರಪೋಸ್ ಮಾಡ್ಬೋದು ಅಲ್ವಾ? ಹಾಗೆಯೇ ಡ್ಯಾನ್ಸ್ ಮಾಡಲಿಕ್ಕೆ ವಯಸ್ಸಿನ ಮಿತಿ ಕೂಡ ಇಲ್ಲ ಅಲ್ವಾ? ಇದು ನಾನು ಕಳೆದ ಒಂದು ಸುಮಧುರ ಕ್ಷಣ. ನಮಸ್ತೆ. ನನ್ನ ಜೀವನ ಪಯಣದಲ್ಲಿ ಇವತ್ತು ನಾನು ನಿಮ್ಮನ್ನು ಒಂದು ಸುಂದರವಾದ ತಾಣಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗಿ ಬರೋಣ. ಇದ್ದಂತೆ ಇರಬೇಕು ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈ ಕಾವ್ಯದ ಸಾಲು ಎಷ್ಟು ಸುಂದರ ಅಲ್ವಾ? ಸಾವಿರ ಚಿಂತೆಯನ್ನು ತೊರೆದು ಹಗುರ ಮನಸ್ಸಿನಿಂದ ಒಂದು ಪ್ರಶಾಂತವಾದ ಜಾಗಕ್ಕೆ ನಾನು ಹೋಗಿದ್ದೆ. ಅಲ್ಲೊಂದು ಸಂಮೋಹನ ಶಕ್ತಿ ಇತ್ತು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಉತ್ತರಾಖಂಡ ರಾಜ್ಯದ ಕುಮೂನ್ ಜಿಲ್ಲೆಯಲ್ಲಿರುವಂತಹ ಭಾರತ ಮತ್ತು ಟಿಬೇಟಿನ ಗಡಿಯನ್ನು ಹೊಂದಿರುವಂತಹ 5 ಹಿಮ ಶಿಖರಗಳಿಂದ ಆವೃತವಾದ ಪಂಚಚೂಲಿ ಪರ್ವತ ಶ್ರೇಣಿಗಳು. ನನಗೆ ಮಾನಸ ಸರೋವರ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇಂಡಿಯಾದವರಿಗೆ ಅಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಪ್ಲಾನ್ ಮಾಡಿದ್ದು ಆದಿ ಕೈಲಾಸ ಯಾತ್ರೆ ನಮ್ಮ ದೇಶದಲ್ಲೇ ಇದೆ, ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಗ್ರೂಪ್ ಟೂರ್ ಅವ್ರ ಜೊತೆ ನಾನು ಬಂದೆ. ಇದು ಧಾರ್ಚುಲಾ ಅಂತ. ಇಲ್ಲಿಂದ ಒಂದು ಕಡೆ ಪಂಚಚೂಲಿಗೆ ಹೋಗುತ್ತೆ, ಇನ್ನೊಂದು ಹಾದಿ ಆದಿ ಕೈಲಾಸ ಕಡೆ ಹೋಗುತ್ತೆ. ಆದರೆ ನಾವು ಬಂದ ಸಮಯ ಏನಾಗ್ಬಿಟ್ಟಿತ್ತು ಅಂತಂದರೆ ಅಲ್ಲಿ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಆದಿ ಕೈಲಾಸ ಯಾತ್ರೆಗೆ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಮ್ಮ ಟೂರ್ ಆಪರೇಟರ್ ಏನು ಮಾಡ್ದ, ಇನ್ನೊಂದು ಪಕ್ಕದಲ್ಲಿದ್ದ ಪಂಚಚೂಲಿಗೆ ನಮ್ಮನ್ನ ಕರ್ಕೊಂಡು ಹೋದ. ಇಂಥದೊಂದು ಪ್ರದೇಶ ಇತ್ತು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಹೋದ್ಮೇಲೆ ಗೊತ್ತಾಯ್ತು. ನಾವು ಹೋಗುವಾಗ ಸಾಯಂಕಾಲ ಆಗ್ಬಿಟ್ಟಿತ್ತು. ತುಂಬ ಚಳಿ ಅಂದರೆ ತುಂಬ ಚಳಿ. ಅಲ್ಲಿ ಕ್ಯಾಂಪ್ ಸೈಟಲ್ಲಿ ಒಳ್ಳೆ ಊಟ, ಬಿಸಿ ಬಿಸಿಯಾದ ನೀರು ಎಲ್ಲ ಕೊಟ್ಟರು. ಕುಡ್ಕೊಂಡು ಆ ಟೆಂಟಲ್ಲಿನೇ ಬಿಸಿ ಕಷಾಯ ಕೂಡ ಕೊಟ್ಟರು. ಕುಡಿದು ಮಲಗಿ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಪಂಚಚೂಲಿ ಎಷ್ಟು ಚಂದ ಕಾಣಿಸ್ತಾ ಇತ್ತು ಅಂತಂದ್ರೆ ಈ ಒಂದು ಜಾಗಕ್ಕೆ ಬಂದಿದ್ದು ಸಾರ್ಥಕ ಅಂತ ಅನಿಸ್ತು. ನೋಡಿ, ಹೀಗಿತ್ತು ನಮ್ಮ ಟೆಂಟು. ಬೆಳಿಗ್ಗೆ ಇಲ್ಲಿ ಟೆಂಟಲ್ಲೇನೆ ತಿಂಡಿ ಕೊಟ್ಟರು. ಈಗ ಒಂದು 4-5 ಕಿಲೋಮೀಟರ್ಗಳಷ್ಟು ಚಾರಣ ಹೋಗಬೇಕು. 0 ಪಾಯಿಂಟ್ ಅಂತ ಒಂದು ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಗ್ರೂಪ್ ನಲ್ಲಿ ನಾವು ಕರ್ನಾಟಕದವರು 4 ಜನ, ಆಂಧ್ರ ಪ್ರದೇಶದವರು ಒಬ್ರು, ಮತ್ತೆಲ್ಲ ಉತ್ತರ ಭಾರತದ ಕಡೆಯವರಿದ್ರು. ನಮ್ಮ ಜೊತೆಗೆ ಒಬ್ಬನು ಗೈಡ್ ಇದ್ದ. ಒಳ್ಳೆ ಸಿಪಾಯಿಗಳ ತರ ಒಬ್ಬರಿಂದ ಒಬ್ರು ನಾವು ಹೋಗ್ತಾ ಇದೀವಿ. ಈ ಪಂಚಚೂಲಿ ಅನ್ನೋ ಒಂದು ಜಾಗ ದುಕ್ತು ಅನ್ನುವ ಒಂದು ಹಳ್ಳಿಯ ಹತ್ರ ಇದೆ. ಪಂಚಚೂಲಿ ಅಂತಂದ್ರೆ ಇಲ್ಲಿ 5 ಹಿಮಚ್ಛಾದಿತ ಎತ್ತರೆತ್ತರದ ಪರ್ವತಗಳನ್ನ ನಾವು, ಹಿಮಶಿಖರಗಳನ್ನ ನಾವು ಕಾಣಬಹುದು. ಪಂಚ ಪಾಂಡವರು ಈ ಒಂದು ಜಾಗದಲ್ಲಿ ತಮ್ಮ ಸ್ವರ್ಗದ ಹಾದಿಯಲ್ಲಿ ಕಡೆಯದಾಗಿ ಈ ಒಂದು ಜಾಗದಲ್ಲಿಯೇ ಅಡುಗೆ ಮಾಡಿ ಊಟ ಮಾಡಿ ಮುಂದೆ ಸಾಗದ್ರಂತೆ. ಹಾಗಾಗಿ ಪಂಚಚೂಲಿ, ಚೂಲಿ ಅಂತಂದ್ರೆ ಒಲೆ ಹೊಟ್ತಾರಲ್ಲ ಅದು. ತುಂಬ ಜನರೊಂದಿಗೆ ಇಂಥ ಜಾಗದಲ್ಲಿ ಚಾರಣ ಮಾಡೋದು ನಿಜವಾಗ್ಲೂ ಒಂಥರ ಖುಷಿ ಕೊಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಹೂವು ಅವರ ಒಂದು ಹಳ್ಳಿಯ ಭಾಷೆಯಲ್ಲಿ ಬುರಾನ್ಸ್ ಅಂತ ಕರೀತಾರೆ. ಇಲ್ಲಿ ಬುರಾನ್ಸ್ ಹೂವಿನ ಜ್ಯೂಸ್ಗಳನ್ನು ಕೂಡ ಮಾಡಿ ಕೊಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಒಂದು ಹೂವು ಆಯಾಸ ನಿವಾರಣೆ ಮಾಡತ್ತಂತೆ, ಕೈಕಾಲುಗಳಲ್ಲಿ ನೋವನ್ನು ತೆಗೆಯುತ್ತಂತೆ, ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೀಗೆ ಸುಮಾರು 3-4 ಗಂಟೆಗಳ ಒಂದು ಚಾರಣದ ನಂತರ ನಾವು ತಲುಪಿದ್ದು ಈ ಒಂದು ಸುಂದರ ಜಾಗ, ಹಿಮಚ್ಛಾದಿತ ಒಂದು ಜಾಗ 0 ಪಾಯಿಂಟ್. ಇಲ್ಲಿಗೆ ನಮ್ಮ ಭಾರತ ಕೊನೆಯಾಗತ್ತೆ. ಕೆಲವರು ಈ ಒಂದು ಹಿಮದ ಮೇಲೆ ನಡ್ಕೊಂಡು ಲಾಸ್ಟ್ ತನಕ ಹೋದ್ರು. ಆದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೋಗಿತ್ತಾ ಇತ್ತು, ಒಂಥರ ಚಳಿ, ತುಂಬಾ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾವು ನಮ್ಮ ಕ್ಯಾಂಪಿನ ಕಡೆ ವಾಪಸ್ ಬಂದ್ವಿ. ದಕ್ಷಿಣ ಭಾರತದವರಿಗೆ, ಅದರಲ್ಲೂ ಕರ್ನಾಟಕದವರಿಗೆ ಈ ತರ ಸ್ನೋ ನೋಡೋದು, ಇಲ್ಲೆಲ್ಲ ಓಡಾಡೋದು ಅಂತಂದ್ರೆ ಅದೊಂದು ಅಪೂರ್ವ ಅನುಭವನೇ ಅಲ್ವಾ? ಈ ಪಂಚಚೂಲಿ ಪರ್ವತಗಳು ಮೋಡದಲ್ಲಿ ನಮ್ಗೆ ಇಷ್ಟೊತ್ತು ಕಾಣಿಸ್ತಾ ಇರಲಿಲ್ಲ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಕಾಣ್ಲಿಕ್ಕೆ ಶುರುವಾಯ್ತು. ಚಿಂತೆ ಬಿಟ್ಟು ಪ್ರಶಾಂತವಾಗಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ನಮ್ಮ ಟೆಂಟ್ಗೆ ವಾಪಸ್ ಬಂದ್ವಿ. ಅವಾಗ ಗೊತ್ತಾಯ್ತು ನಮಗೆ ಆದಿ ಕೈಲಾಸಕ್ಕೆ ರೋಡ್ ಬಿಡ್ತಾ ಇದ್ದಾರೆ ಜನರನ್ನ, ರೋಡ್ ಕ್ಲಿಯರ್ ಆಗಿದೆ ಅಂತ. ಹಾಗಾಗಿ ಅವಸರವಾಗಿ ರೆಡಿ ಮಾಡಿಕೊಂಡು ಈಗ ಆದಿ ಕೈಲಾಸ ಯಾತ್ರೆಯ ಕಡೆ ಹೊರಟ್ವಿ. ಆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಎಲ್ಲರಿಗೂ ನೋಡಿದ್ದಕ್ಕೆ. ನಮಸ್ಕಾರ. ಬಾಯ್ ಬಾಯ್.